ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಘು ಸ್ಟಾರ್ಸ್ ಕಿಂಗ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಕರ್ನಾಟಕದ ಹೆಮ್ಮೆಯ ಹಿರಿಯ ನಟರಾದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ನನ್ನ ವೀಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ವಿಷ್ಣು ಸರ್ ಬಗ್ಗೆ ಗೊತ್ತೇ ಇರುತ್ತೆ. ಆದರೂ ಸಹ ಅವರ ಬಗ್ಗೆ ನಿಮಗೆ ಚಿಕ್ಕದಾಗಿ ತಿಳಿಸ್ತಾ ಹೋಗ್ತೀನಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿಯಲ್ಲಾದರೂ ಸಹ ಅವರು ಬೆಳೆದದ್ದು ಮೈಸೂರಿನ ಅಗ್ರಹಾರದಲ್ಲಿ. ಅವರ ತಂದೆ ಹೆಸರು HL ನಾರಾಯಣ್ ರಾವ್ ಅಂತ, ಅವ್ರ ತಾಯಿ ಹೆಸರು ಕಾಮಾಕ್ಷಮ್ಮ ಅಂತ. ಅವರ ತಂದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರೈಟ್ರಾಗಿ ಸಹ ಕೆಲಸ ಮಾಡಿದ್ದಾರೆ. ಕತೆ, ಚಿತ್ರಕಥೆ, ಸಂಭಾಷಣೆ ಕೂಡ ಬರೀತಾಯಿದ್ರು. ಅವರು ವಿಧಿವಿಲಾಸ ಎಂಬ ಕನ್ನಡ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ. ಆ ಸಿನಿಮಾ 1962ರಲ್ಲಿ ಬಿಡುಗಡೆ ಆಗಿತ್ತು. ಅವರ ಜೊತೆಗೆ 6 ಜನ ಸಹೋದರಿಯರು ಕೂಡ ಇರುತ್ತಾರೆ. ಅವರ ಸಹೋದರಿ ರಮಾ ಎನ್ನುವರು ಮೈಸೂರಿನ ಅರಮನೆಯಲ್ಲಿ ಕಥಕ್ ನೃತ್ಯಗಾರ್ತಿಯಾಗಿಯೂ ಸಹ ಕಾರ್ಯನಿರ್ವಹಿಸಿರುತ್ತಾರೆ. ಇನ್ನು ಅವರು ಪ್ರೈಮರಿ ಸ್ಕೂಲ್ ಓದಿದ್ದು ನಮ್ಮ ಮೈಸೂರಿನ ಗೋಪಾಲಸ್ವಾಮಿ ಸ್ಕೂಲ್ನಲ್ಲಿ. ನಂತರ ಅವರು ಹೈಸ್ಕೂಲ್ ಮುಗಿಸಿದ್ದು ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಡಿಗ್ರಿ ಕೂಡ ಮುಗಿಸ್ತಾರೆ. ನಂತರ ಅವರು BV ಕಾರಂತ್ ಮತ್ತು ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದ ವಂಶವೃಕ್ಷ ಅನ್ನುವ ಸಿನಿಮಾಗೆ ಮೊದಲನೇ ಬಾರಿಗೆ ಬಣ್ಣ ಹಚ್ತಾರೆ. ಆ ಸಿನಿಮಾ 1971ರಲ್ಲಿ ಬಿಡುಗಡೆಯಾಗಿ ವಿಷ್ಣು ಸರ್ಗೆ ಒಳ್ಳೆ ಹೆಸರು ತಂದುಕೊಡುತ್ತೆ. ನಂತರ 1972ರಲ್ಲಿ ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದ ನಾಗರಾವು ಸಿನಿಮಾಕ್ಕೆ ಪರಿಪೂರ್ಣ ನಾಯಕನಾಗಿ ಅವರು ಮೊದಲನೇ ಬಾರಿಗೆ ಹೀರೋ ಆಗಿ ಕಾಣಿಸ್ಕೊಳ್ತಾರೆ. ಆ ಸಿನಿಮಾ ನೋಡಿದ ನಮ್ಮ ಕನ್ನಡದ ಯುವಕರು ನಮ್ಮ ವಿಷ್ಣು ಸರ್ಗೆ ಹ್ಯಾಂಗ್ರಿ ಹೆಂಗ್ಮ್ಯಾನ್ ಅಂತ ಬಿರುದು ಕೂಡ ಕೊಡ್ತಾರೆ. ನಾಗರಾವು ಸಿನಿಮಾ ಹಿಟ್ಟಾದಮೇಲೆ ಅವರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೂಡ ಹಿಟ್ಟಾಗ್ತಾ ಹೋಗ್ತವೆ. ನಂತರ ಅವರು ಕನ್ನಡ, ತಮಿಳು, ತೆಲುಗು, ಮಲಯಾಳಿ ಹಾಗೂ ಹಿಂದಿ ಸಿನಿಮಾದಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡ್ತಾರೆ. ಇನ್ನು ಅದಾದಮೇಲೆ ಅವ್ರಿಗೆ 7 ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ. ನಂತರ ಗೌರವ ಡಾಕ್ಟರೇಟ್ ಕೂಡ ಸಿಗುತ್ತೆ. ಬೆಂಗಳೂರು ಯೂನಿವರ್ಸಿಟಿಯಿಂದ ಇಂದಿರಾ ಪ್ರತಿಷ್ಠಾನ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಇನ್ನು 2002ರಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಅವರಿಗೆ ಸಿಗುತ್ತೆ. ಇನ್ನು ಅವರ ಧರ್ಮಪತ್ನಿ ಭಾರತಿಯಮ್ಮ ಅವರು ನಿಮ್ಗೆ ಗೊತ್ತೇ ಇರುತ್ತೆ. ಅವರು ಮದುವೆ ಆಗಿದ್ದು ಫೆಬ್ರವರಿ 17, 1975ರಂದು. ಅವರಿಗೆ ಕೀರ್ತಿ ಮತ್ತು ಚಂದನ ಅಂತ 2 ಮಕ್ಕಳು ಕೂಡ ಇರ್ತಾರೆ. ಅವರು ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವು ಎಲ್ಲ ನೋಡಿ ಆಗಿತ್ತು. ಅವರ ಕೊನೆ ಕ್ಷಣಗಳನ್ನ ನಮ್ಮ ಮೈಸೂರಲ್ಲಿ ಕಳೀಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ರು. ಆ ಕಾರಣಕ್ಕೆ ನಮ್ಮ ಮೈಸೂರಿನ ಯಾದವಗಿರಿಲಿ ಒಂದು ಮನೆ ಕೂಡ ತಗೊಂಡಿದ್ರು. ವಿಧಿ ಅನ್ನೋದು ಎಷ್ಟೊಂದು ಕಠೋರ ನೋಡಿ. 2009 30 ಡಿಸೆಂಬರಂದು ನಮ್ಮ ವಿಷ್ಣು ಸರ್ ಹೃದಯಾಘಾತದಿಂದ ಕೊನೆಯುಸಿರು ಎಳೀತಾರೆ. ನಂತರ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ಮಾಡುತ್ತಾರೆ. ಅವರ ಕೊನೆಯ ದಿನಗಳನ್ನು ಮೈಸೂರಿನಲ್ಲಿ ಕಳೆಯಬೇಕು ಅಂತ ತುಂಬ ಆಸೆ ಇದ್ದ ಕಾರಣ ಅವರ ಸ್ಮಾರಕವನ್ನು ನಮ್ಮ ಮೈಸೂರಿನಲ್ಲಿ ಮಾಡುತ್ತಾರೆ. ಒಂದೊಂದು ಸಾರಿ ವಿಷ್ಣು ಸರ್ ನಮ್ಮ ಜೊತೆ ಇಲ್ಲ ಅಂತ ತುಂಬ ಬೇಜಾರು ಕೂಡ ಆಗುತ್ತೆ. ಆದರೆ ಒಂದು ಸಣ್ಣದಾಗಿ ಏನು ಸಂತೋಷ ಅಂದರೆ ನಮ್ಮ ಮೈಸೂರಿನಲ್ಲಿ ಅವರ ಸ್ಮಾರಕ ಇದೆ ಅನ್ನೋದೇ ನಮಗೆ ತುಂಬ ಖುಷಿ ಕೊಡುವಂತಹ ವಿಷಯ. ಆ ಕಾರಣಕ್ಕೆ ನಮಗೆ ಫ್ರೀ ಆದಾಗಲೆಲ್ಲ ಒಂದೊಂದು ಸಾರಿ ಹೋಗಿ ಅವ್ರನ್ನ ನೋಡ್ಕೊಂಡು ಬರ್ತಾ ಇರ್ತೀನಿ. ಇವತ್ತು ನಿಮಗೂ ಕೂಡ ತೋರಿಸ್ತೀನಿ, ನೀವು ನೋಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ. ಇವಾಗ ನಾವು ಮೈಸೂರು ಸಿಟಿ ಬಿಟ್ಟು HD ಕೋಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು. ಈಗ ನಮ್ಮ ಮುಂದೆ ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ. ಮೈಸೂರು ಸಿಲ್ಕ್ ಸ್ಯಾರಿ ಯಾರು ಯೂಸ್ ಮಾಡ್ತಾರೆ ಅದೆಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ಇದೇ ಜಾಗದಲ್ಲಿ. ಇನ್ನು ಸಿಲ್ಕ್ ಸ್ಯಾರಿನ ತುಂಬ ಇಷ್ಟಪಟ್ಟು ಯೂಸ್ ಮಾಡೋರು ಈ ಜಾಗಕ್ಕೆ ಬಂದು ಪರ್ಚೇಸಿಂಗ್ ಮಾಡಿದ್ರೆ ನಮಗೆ ತುಂಬ ಕಡಿಮೆಯಲ್ಲಿ ಸಿಗುತ್ತೆ. ಇವಾಗ ನಾವು ಅಶೋಕಪುರಂ ಅಂಬೇಡ್ಕರ್ ಸರ್ಕಲ್ ಹತ್ರ ಇದ್ದೀವಿ. ನೀವು ನೋಡ್ಬೋದು ಇವಾಗ ಅಂಬೇಡ್ಕರ್ ಅವ್ರ ಸ್ಟ್ಯಾಚು. ಮುಂದೆ ಒಂದು ಚರ್ಚ್ ಕೂಡ ಇದೆ. ಭಾನುವಾರ ಬಂದರೆ ತುಂಬ ರಶ್ ಇರುತ್ತೆ ಆ ಚರ್ಚು.
ಮತ್ತೇನಪ್ಪ ಅಂದರೆ ಬೆಳಗ್ಗೆಯಿಂದ ಯೋಚನೆ ಮಾಡ್ತಾನೆ ಇದ್ದು, ಲಾಂಗ್ ಅಂತೂ ಹೋಗೋಕ್ಕಾಗಲ್ಲ ಇವತ್ತು. ನಾವು ಒಂದು ತಿಂಗಳಿಂದ ಜರ್ನಿ ಮಾಡಿ ಟಯರ್ಡ್ ಆಗಿಬಿಟ್ಟಿದೆ. ನಮ್ಮ ಮೈಸೂರಿನ ಸುತ್ತಮುತ್ತ ಇರುವಂಥ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸ್ ತೋರಿಸೋಣ ಅಂತ ನಾನು ನಮ್ಮ ಫ್ರೆಂಡು ತುಂಬ ಯೋಚನೆ ಮಾಡ್ತಾಯಿದ್ದು. ಆವಾಗ ಅವ್ರು ಹೇಳಿದ್ದು, ಇಲ್ಲೇ ಹತ್ರದಲ್ಲಿ ವಿಷ್ಣು ಸ್ಮಾರಕ ಇದೆ, ಅಲ್ಲೇ ಹೊರಟೋಗೋಣ ಅಂತ. ಆ ಕಾರಣಕ್ಕೋಸ್ಕರ ಆಲ್ರೆಡಿ ಇವಾಗ ಸಂಜೆ 4 ಗಂಟೆ ಆಗೋಗಿದೆ. 5 ಗಂಟೆ ಕ್ಲೋಸ್ ಮಾಡ್ತಾರೆ. ನೋಡೋಣ 1 ಅವರಲ್ಲಿ ನಿಮ್ಗೆ ಏನು ತೋರ್ಸೋಕ್ಕಾಗುತ್ತೆ ಸಾಧ್ಯವಾದಷ್ಟು ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಾಯಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ಇವತ್ತು ನಮ್ಮ ಸೂರ್ಯದೇವ ಅವರು ಕಾಣಿಸ್ತಾನೆ ಇಲ್ಲ. ಮೋಡ ಎಲ್ಲ ಫುಲ್ಲು ಮುಚ್ಕೊಬಿಟ್ಟಿದೆ. ಇನ್ನೇನು ಒಂದು 10 ನಿಮಿಷ 1/4 ಗಂಟೆಗೆ ಮಳೆ ಕೂಡ ಬರುತ್ತೆ. ಮಳೆ ಬಂದ್ಬಿಟ್ರೆ ಮಾತ್ರ ಗಾಡಿ ಮಾತ್ರ ಈ ರೋಡಲ್ಲಿ ಓಡ್ಸೋಕ್ಕಾಗಲ್ಲ. ರಿಂಗ್ ರೋಡ್ವರೆಗೂ ರೋಡ್ ಚೆನ್ನಾಗಿದೆ, ಅಲ್ಲಿಂದ ಸ್ವಲ್ಪ ಮುಂದೆ ರೋಡ್ ಚೆನ್ನಾಗಿಲ್ಲ. ಸದ್ಯಕ್ಕೆ ಇವಾಗ ಮಳೆ ಬರದೇ ಇದ್ದರೆ ತುಂಬ ಒಳ್ಳೆಯದು. ಇನ್ನೊಂದು ನಮ್ಮ ವಿಷ್ಣುವರ್ಧನ್ ಅವರ ಸ್ಮಾರಕ ನಮ್ಮ ಮೈಸೂರಿಗೆ ತುಂಬ ಹತ್ರದಲ್ಲೇ ಇದೆ. ರಿಂಗ್ ರೋಡ್ ದಾಟಿ ನೆಕ್ಸ್ಟು ಸಿಗೋದೇ ನಮಗೆ ಉದ್ಬೂರು ಗೇಟ್ ಅಂತ ಸಿಗುತ್ತೆ. ಆ ಉದ್ಬೂರು ಗೇಟಿಂದ ರೈಟ್ ಸೈಡಲ್ಲೇ ನಮ್ಮ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕ ಸಿಗೋದು. ಹಾಗಾಗಿ ನಮಗೇನು ತುಂಬ ದೂರ ಅನಿಸಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ರೋಡಲ್ಲಿ ಬೈಕಲ್ಲಿ 80 ಮೇಲೆ ಹೋಗಂಗಿಲ್ಲ. 80 ಮೇಲೆ ಹೋದರೆ 1,000 ಫೈನ್ ಹಾಕ್ತಾರೆ. ಆ ಕಾರಣಕ್ಕೆ ಸ್ವಲ್ಪ ನಿಧಾನವಾಗೇ ಹೋಗಬೇಕು. ಬೇಕಾದ್ರೆ ತೋರಿಸ್ತೀನಿ ನೋಡಿ, ಇಲ್ಲಿ ಎದುರುಗಡೆ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಕ್ಯಾಮ್ರಾ, ಅಲ್ಲಿ ರೆಕಾರ್ಡ್ ಆಗುತ್ತೆ. ಇವಾಗೆಲ್ಲ ಏನೂ ಇಲ್ಲ, ಫೋನ್ಗೆ ಡೈರೆಕ್ಟ್ ಮೆಸೇಜ್ ಬರುತ್ತೆ, ಅಕೌಂಟಿಂದ ದುಡ್ಡು ಕಟ್ಟಾಗುತ್ತೆ. ಎಲ್ಲ ಈಸಿ ಮಾಡ್ಕೊಟ್ಟವ್ರೆ. ಹಾಗೆ ಮುಂದೆ ಸಾಗ್ತಾ ಬಂದರೆ ನಮಗೆ ಇಲ್ಲಿ ಸರ್ಕಲ್ ಏನು ಸಿಗುತ್ತೆ, ಇದು ನಮ್ಮ ಜಯಚಾಮರಾಜೇಂದ್ರ ಒಡೆಯರವರ ವೃತ್ತ ಅಂತ ಕರೀತಾರೆ ಇದನ್ನ. ನೀವು ನೋಡ್ತಾ ಇರ್ಬೋದು ಅವ್ರದ್ದು ಸ್ಟ್ಯಾಚ್ಯೂ. ಮತ್ತು ಇಲ್ಲೊಂದು ದೊಡ್ಡದಾಗಿ ಫೋಟೋ ಹಾಕಿದ್ದಾರೆ. ಅಂತೂ ಇನ್ನೇನು ರಿಂಗ್ ರೋಡ್ ಹತ್ರನೇ ಬಂದ್ವಿ. ರಿಂಗ್ ರೋಡ್ ಹತ್ರನೇ ಇದ್ದೀವಿ ಈಗ. ಅಷ್ಟು ಟ್ರಾಫಿಕ್ ಇಲ್ಲ ರೋಡು. ಮತ್ತು ಈ ರೋಡಲ್ಲಿ ಅಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಸ್ಟ್ರೀಟ್ ಫುಡ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಐಟಮ್ಸ್ಗಳು. ಆ ಕಡೆಯಿಂದ ಬರಬೇಕಾದ್ರೆ ಏನಾದ್ರು ತಿನ್ನಬೇಕು, ಫ್ರೀ ಇದ್ದರೆ ಟ್ರೈ ಮಾಡೋಣ. ಅಂತೂ ಸಿಗ್ನಲ್ ದಾಟಿ ಮುಂದೆ ಬಂದು ನಮಗೆ ಇವಾಗ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ಚಿತ್ರವನ ರೆಸಾರ್ಟ್. ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿದೆ. ಇನ್ನೇನು ಆಲ್ಮೋಸ್ಟ್ ಹತ್ರನೇ ಇದ್ದೀವಿ ಈಗ. ಅಂತೂ ನಾವು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದ ಹತ್ರನೇ ಬಂದ್ಬಿಟ್ಟು ಇವಾಗ ನಾವು ಉದ್ಬೂರು ಗೇಟ್ ಹತ್ರನೇ ಇದ್ದೀವಿ. ಅಲ್ಲಿ ಮುಂದೆ ರೈಟ್ ಸೈಡಲ್ಲಿರೋದೇ ಸ್ಮಾರಕ. ಇಲ್ಲೇ ಮಣ್ ರೋಡ್ ಇದೆ, ಮಣ್ ರೋಡಲ್ಲೇ ಇಳಿದ್ಬಿಡ್ತೀವಿ. ಅಲ್ಲಿ ಮುಂದೆ ಹೋಗಿ ಟರ್ನ್ ಆಗ್ಬೋದಿತ್ತು. ಇಲ್ಲೇ ಒಂದು ಶಾರ್ಟ್ ಕಟ್ ಇದೆ, ಆ ಕಾರಣಕ್ಕೆ ಇಲ್ಲೇ ಎಳಿತಾ ಇದ್ದೀವಿ.
ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಸ್ಮಾರಕ. ಸದ್ಯಕ್ಕೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಗಾಡಿಗಳನ್ನ ಫ್ರೀಯಾಗೇ ನಿಲ್ಲಿಸ್ಬೋದು. ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ನಮ್ಮ ವಿಷ್ಣುದಾದ ಅವರ ಸ್ಮಾರಕದ ಎಂಟ್ರೆನ್ಸ್. ಈಗ ನನ್ನ ಜೊತೆ ನಿಮ್ಮನ್ನು ಕೂಡ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ನಮ್ಮ ದಾದಾ ಅವರ ಸ್ಮಾರಕ. ಇನ್ನೊಂದೇನೆಂದರೆ ರೋಡಲ್ಲಿ ನಿಂತ್ಕೊಂಡು ನೋಡಿದ್ರು ಆ ಸ್ಟ್ಯಾಚು ಕಾಣಿಸುತ್ತೆ ನಮ್ಮ ವಿಷ್ಣು ಸರ್ ಅವ್ರದ್ದು. ಅಲ್ಲಿ ನೋಡಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ರಿಂಗು, ಅವ್ರ ಕೈಗೆ ಹಾಕತ್ತಿದ್ರಲ್ಲ ಕಡಗ, ಅದು ಆ ಕಡಗದೊಳಗಡೆ ನಮ್ಮ ವಿಷ್ಣು ಸರ್ ಅವರ ಫೇಸ್ ಕಾಣಿಸುತ್ತೆ. ನೋಡ್ಬೋದು ಸ್ಟ್ಯಾಚು ಎಷ್ಟು ಕಾಣಿಸ್ತದೆ. ಇವಾಗ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ನಾವು ಇಲ್ಲಿಂದಲೇ ಝೂಮ್ ಮಾಡಿ ತೋರಿಸ್ತೀವಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದೇನೆಂದರೆ ಸ್ಟ್ಯಾಚು ಹತ್ರ ಇವಾಗಲೇ ಹೋಗಲ್ಲ, ಲೆಫ್ಟ್ ಸೈಡಲ್ಲಿ ಹೋಗ್ತಿದ್ದಂಗೆ ನಮ್ಮ ವಿಷ್ಣು ಸರ್ ಅವರ ಫೋಟೋಸ್ಗಳ ಮ್ಯೂಸಿಯಂ ಕೂಡ ಇದೆ. ತುಂಬ ಹಳೆಯ ಫೋಟೋಗಳೆಲ್ಲ ಇದೆ, ಅದನ್ನೆಲ್ಲ ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಇಲ್ಲಿ ಟಿ ವಿಗಳು ಕೂಡ ಇದೆ. ಯಾವಾಗಲೂ ವಿಷ್ಣು ಸರ್ ಅವರ ಸಾಂಗ್ಸ್ಗಳು ಬರ್ತಾ ಇರ್ತವೆ. ಲೆಫ್ಟ್ ಸೈಡಲ್ಲೆಲ್ಲ ಉದ್ದಕ್ಕೂ ಟಿ ವಿ ಹಾಕಿದ್ದಾರೆ, ರೈಟ್ ಸೈಡು ಫೋಟೋಗಳು ಹಾಕಿದ್ದಾರೆ. ತುಂಬ ಹಳೆಯ ಫೋಟೋಗಳೆಲ್ಲ ಇದೆ. ನೋಡಿದ ತಕ್ಷಣ ಎಂಥವ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಇನ್ನೊಂದು ಸಂತೋಷದ ವಿಷಯ ಏನಪ್ಪ ಅಂದರೆ ನನ್ನ ಫೇವ್ರೆಟ್ ಹೀರೋಯಿನ್ ಫೋಟೋ ಕೂಡ ಇಲ್ಲಿದೆ. ನನ್ನ ಫೇವ್ರೆಟ್ ಹೀರೋಯಿನ್ ಯಾರು ಅಂತ ತೋರಿಸ್ತೀನಿ ನೋಡಿ, ಇವರೇ. ಇದು ಯಾವ ಸಿನಿಮಾದು ಅಂದರೆ ಮೋಜುಗಾರ ಸೊಗಸುಗಾರ ಅಂತ ಒಂದು ಸಿನಿಮಾದು, ಅದು ಸಾಂಗ್ದು ಇದು ನೋಡಿ ಕಾಣಿಸ್ತಾ ಇದೆಯಾ. ಈ ಥರ ತುಂಬ ಫೋಟೋಸ್ಗಳಿವೆ, ನೋಡೋರೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ದೂರದಿಂದನೇ ಕಾಣಿಸುತ್ತೆ ಒಳಗಡೆ ನಮ್ಮ ವಿಷ್ಣುದಾದ ಅವರ ಸ್ಟ್ಯಾಚು. ನಮ್ಮ ಚಂದ್ರಣ್ಣ ಅವರು ಕೂಡ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಎಲ್ಲನೂ. ಇಲ್ಲೇನಪ್ಪ ಅಂದರೆ ಅವ್ರದ್ದು ಫಸ್ಟಿಂದ ಕೊನೆವರೆಗೂ ಎಷ್ಟು ಸಿನಿಮಾ ಮಾಡಿದ್ದಾರೆ ಅಷ್ಟು ಸಿನಿಮಾ ಫೋಟೋಗಳು ಕೂಡ ಇಲ್ಲಿದೆ, ಅದೆಲ್ಲನೂ ಹಾಕಿದ್ದಾರೆ. ಇದಕ್ಕೆ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಅಂದರೆ ಯಾರಿಗೆ ಅಂದರೆ ನಮ್ಮ ವಿಷ್ಣು ಸರ್ ಅವರ ಮಗಳು ಕೀರ್ತಿ ಮೇಡಮ್ ಅವ್ರಿಗೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದನ್ನೆಲ್ಲ, ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಲೇಬೇಕು ಈ ಕಾರಣಕ್ಕೆ. ನಮ್ಮ ವಿಷ್ಣು ಸರ್ ಅವರ ಸಾಧನೆ ಎಷ್ಟು ದೊಡ್ಡದು ಅಂತ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಅಲ್ಲಿರೋದು ಒಂದೊಂದು ಫೋಟೋಗಳಲ್ಲ, ಒಂದೊಂದು ಸಿನಿಮಾಗಳು. ಒಂದೊಂದು ಫೋಟೋದ ಹಿಂದೆ ಕೂಡ ಒಂದೊಂದು ದೊಡ್ಡ ಕಥೆಗಳಿವೆ. ಇಲ್ಲಿ ನೋಡಿ, ನಮಗೆ ಬೈಕ್ಗಳಂದರೆ ತುಂಬ ಇಷ್ಟ, ಆ ಕಾರಣಕ್ಕೆ ತೋರಿಸ್ದೆ. ಇನ್ನೇನು ಕ್ಲೋಸಿಂಗ್ ಟೈಮು 5 ಗಂಟೆ ಆಗೋಗಿದೆ, ಆ ಕಾರಣಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ಇವಾಗ ನೀವು ನೋಡ್ತಾ ಇರೋದು ಸ್ಮಾರಕದ ಒಳಾಂಗಣ. ಒಂದು ಸುಂದರವಾದ ಕೊಳ ಇದೆ ಮಧ್ಯೆ. ಆ ಕೊಳದ ಮುಂದೆ ನಮ್ಮ ವಿಷ್ಣು ಸರ್ ಅವರ ಸ್ಟ್ಯಾಚು ನೀವು ನೋಡ್ಬೋದು.
ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ನಮ್ಮ ಚಂದ್ರಣ್ಣಂಗೆ ಮಾತ್ರ ತುಂಬ ಖುಷಿ ಆಗೋಯಿತು ಸ್ಟ್ಯಾಚು ನೋಡಿ. ಇಲ್ಲೇನು ಝೂಮ್ ಮಾಡೋ ಅವಶ್ಯಕತೆನೇ ಇಲ್ಲ, ತುಂಬ ಹತ್ರನೇ ಹೋಗಿ ಫೋಟೋ ತೆಗೆಸ್ಕೋಬೋದು. ಅದೊಂದು ಅವಕಾಶ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಿನಿಮಾದಲ್ಲಿ ಬರುವಂಥ ಡೈಲಾಗ್ಗಳನ್ನ ಗೋಡೆ ಮೇಲೆ ಹಾಕ್ಸಿದ್ದಾರೆ. ಇನ್ನೊಂದು ಈ ಸ್ಟ್ಯಾಚು ಹತ್ರ ನನಗೆ ತುಂಬ ದೊಡ್ಡ ಶಾಕ್ ಆಯಿತು. ಏನಂದರೆ ನಮ್ಮ ಚಂದ್ರಣ್ಣನ ವೀಡಿಯೋ ಮಾಡ್ತಾ ನಾನು ಕ್ಯಾಮ್ರಾ ತಗೊಂಡು ವಿಷ್ಣು ಸರ್ ಅವರ ಫೇಸ್ ಹತ್ರನೇ ಹೋಗ್ತಾಯಿದ್ದೆ. ಇದ್ದಕ್ಕಿದ್ದಂಗೆ ಲೈಟ್ ಆನ್ ಹೋಗೋಯಿತು. ಎಲ್ಲ ವಿಷ್ಣು ಸರ್ ನನ್ನೇ ನೋಡ್ತಿದ್ದಾರೇನೋ ಅನ್ನೋ ಭಯ ಆಗೋಯ್ತು ನನಗೆ. ನೋಡಿ ಅದೇ ವಿಡಿಯೋ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಕವರ್ ಮಾಡಿದ್ರೆ ಅದು ಹೋಗ್ಬೇಕು ಮಾಡಬೇಕು. ಬನ್ನಿ ಈಗ ನಡ್ಕೊ. ಈಗ ನಾವು ಸ್ಮಾರಕದ ಹೊರಗಡೆ ಬರ್ತಾ ಇದ್ದೀವಿ. ಹೊರಗಡೆ ಬರ್ತಿದ್ದಂಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ದಾರಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಈ ಸ್ಮಾರಕದ ಹಿಂಭಾಗ ಒಂದು ಹಾಲ್ ಇದೆ. ಆ ಹಾಲಲ್ಲಿ ನಮ್ಮ ವಿಷ್ಣು ಸರ್ ಅವರ ಯೂಸ್ ಮಾಡ್ತಿದ್ದಂತಹ ಒಂದು ಬ್ಯೂಟಿಫುಲ್ ಆದ ಒಂದು ಕಾರ್ ಇದೆ. ಆ ಕಾರ್ ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ನೀವು ಬನ್ನಿ, ನೋಡಿ ಎಂಜಾಯ್ ಮಾಡಿ. ಈ ಥರ ಕಾರ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಕಾರಲ್ಲಿ ನನಗೆ ಇಷ್ಟ ಆಗಿದ್ದು ಬನ್ನಿ ತೋರಿಸ್ತೀನಿ ನಿಮಗೆ ಏನು ಅಂತ. ಈ ಕಾರ್ನಲ್ಲಿರುವಂತಹ ನಂಬರು ನೋಡಿ, ಹತ್ರದಿಂದ ನಂಬರ್ ತೋರಿಸ್ತೀನಿ. ಇನ್ನೊಂದು, ಈ ಕಾರ್ಗೆ ಸೆಕ್ಯೂರಿಟಿ ಗಾರ್ಡ್ ಯಾರು ಅಂದರೆ ಇಲ್ಲಿ ನೋಡಿ, ಇವರೇ ಸೆಕ್ಯೂರಿಟಿ ಗಾರ್ಡು. ಕರೆದ ತಕ್ಷಣವೇ ಬಂದ್ಬಿಟ್ರು ಸೋಕಿ. ಕಾರ್ ನೋಡಿದ ತಕ್ಷಣವೇ ನಮ್ಮ ಚಂದ್ರಣ್ಣಂಗೆ ಮಾತ್ರ ತುಂಬ ಖುಷಿ ಆಯಿತು. ಆ ಕಾರಣಕ್ಕೋಸ್ಕರ ಅವರು ಫೋಟೋ ವೀಡಿಯೋಗಳನ್ನೆಲ್ಲ ಮಾಡ್ತಾಯಿದ್ದೀನಿ. ಈಗ ಅವ್ರಿಗೆ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಆದರೂ ತೆಗಿತಾಯಿದ್ದೀನಿ. ಇನ್ನು ನಮ್ಮ ವಿಷ್ಣು ಸರ್ಗೆ ಕ್ರಿಕೆಟ್ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು ಅಂತ ನಿಮ್ಗೆ ಗೊತ್ತೇ ಇತ್ತು. ನೋಡಿ, ಯಾರು ಕ್ರಿಕೆಟ್ದು ಸ್ಟಿಕ್ಕರ್ ಅಂಟಿಸಿದ್ದಾರೆ ಕಾರ್ ಮೇಲೆ, ಯಾರು ಅಂಟಿಸಿರೋದು ಅಂತ ಗೊತ್ತಿಲ್ಲ. ಅಂತೂ ಇವಾಗ ಜೋರಾಗಿ ಮಳೆ ಸ್ಟಾರ್ಟ್ ಆಗೇ ಹೋಯಿತು. ನಾವು ಮನೆಗೆ ಹೋಗೋ ಟೈಮಲ್ಲೇ ಮಳೆ ಸ್ಟಾರ್ಟ್ ಆಗೋಯಿತು. ಆ ಕಾರಣಕ್ಕೆ ನಮ್ಮ ಚಂದ್ರಣ್ಣ ಹಾಗಾಗಿ ಇಲ್ಲೇ ಚಪ್ಪಲಿ ಬಿಟ್ಟಿದ್ದಾರೆ. ಇನ್ನೊಂದು, ಇಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನೆಲದ ಮೇಲೆಲ್ಲ ಲೈಟ್ ಹಾಕಿದ್ದಾರೆ. ಈಗ ನಾವು ಒಳಗಡೆ ಏನಿದೆ ಅಂತ ನೋಡೋಕ್ಕೆ ಹೋದು. ಇಲ್ಲೊಂದು ದೊಡ್ಡ ಹಾಲಿದೆ. ಈ ಹಾಲು ಬಾಡಿಗೆ ಕೂಡ ಸಿಗುತ್ತಂತೆ ಫಂಕ್ಷನ್ ಮಾಡೋರಿಗೆ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಮಳೆ ಅಂತೂ ಬರ್ತಾ ಇದೆ, ಈಗ ಸ್ಟಾರ್ಟ್ ಆಗ್ತಿದೆ. ಆ ಕಾರಣಕ್ಕೆ ನಮ್ಮ ಚಂದ್ರಣ್ಣ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಇಲ್ಲೇ ಕೂತ್ಕೊಂಡ್ಬಿಟ್ರು. ಇನ್ನೇನು ಮಾಡೋದು, ಅವ್ರದ್ದೊಂದು ಸ್ವಲ್ಪ ಫೋಟೋಗಳು ವೀಡಿಯೋಗಳು ಮಾಡ್ತಾಯಿದ್ದೀನಿ ಈಗ. ಹಾಗೂ ನೀವು ಇಲ್ಲಿ ನೋಡ್ಬೋದು, ಯಾರೋ ಪುಟ್ಟ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮಕ್ಕಳುಗಳಿಗೆ ಮೆಟ್ಲ ಮೇಲೆ ಆಟ ಆಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಆ ಕಾರಣಕ್ಕೆ ಆಟ ಆಡ್ತಾ ಇದ್ದಾರೆ. ಇನ್ನೇನು ನಾವು ಇಲ್ಲಿಂದ ಹೊರಡೋ ಟೈಮ್ ಬಂತು. ಆಗಲೇ ಹೋಗ್ಬೇಕಾದ್ರೆ ಹೇಳಿದ್ದೆ ನಾನು, ಇಲ್ಲಿ ರಿಂಗ್ ರೋಡ್ ಪಕ್ಕದಲ್ಲಿ ಒಂದು ಸ್ಟ್ರೀಟ್ ಫುಡ್ ಇದೆ, ಇಲ್ಲಿ ಐಟಮ್ಸ್ಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ. ಆ ಕಾರಣಕ್ಕೋಸ್ಕರ ಚಂದ್ರಣ್ಣ ಮತ್ತು ನಾನು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಎಗ್ ರೋಲ್, ಚಿಕನ್ ರೋಲ್ ಎಲ್ಲ ಮಾಡ್ತಾರೆ. ಈಗ ನಾನು ಸದ್ಯಕ್ಕೆ ಎಗ್ ಬರ್ಗರ್ ಹೇಳಿದ್ದೀನಿ. ಎಗ್ ಬರ್ಗರ್ ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡಿ.
ಒಮ್ಮೆ ನೀವು ಒಂದು ಸರಿ ಟ್ರೈ ಮಾಡಿ, ತುಂಬ ಸೂಪರಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಹೇಳಿದ್ದೀನಿ. ಈಗ ಫೈನಲ್ ಆಗಿ ಎಗ್ ಬರ್ಗರ್ ರೆಡಿ ಆಗ್ತಾ ಇದೆ. ಏನು ಲಾಸ್ಟ್ ಸ್ಟೇಜ್ ಇದೆ. ಇವಾಗ ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಡ್ತಾರೆ. ಅವಾಗ ಬಿಸಿ ಮಾಡ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ. ಈಗ ಬಿಸಿ ಮಾಡಿ ಆಗಿದೆ. ಇವಾಗ ಪ್ಲೇಟ್ಗೆ ಹಾಕಿ ಕೊಡ್ತಾರೆ. ಸ್ವಲ್ಪ ಸಾಸ್ ಕೂಡ ಹಾಕ್ಸ್ಕೊತಾರೆ. ಬಂತು ನೋಡಿ. ನಾನಂತೂ ಟೇಸ್ಟ್ ಮಾಡಿದೆ, ತುಂಬ ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಚಂದ್ರಣ್ಣಂಗೂ ಸಹ ಅವ್ರಿಗೂ ತುಂಬ ಇಷ್ಟ ಆಯಿತು ಅಂತೆ. ನೀವೊಮ್ಮೆ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಹೇಗಿತ್ತು ಅಂತ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಈ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ರಾಘು ಸ್ಟಾರ್ಸ್ ಕಿಂಗ್.